ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತು ನೋಡಿದ್ರಲ್ವ 2024ಅಲ್ಲಿ ಇದು ಫಸ್ಟ್ ಮಳೆ ಆಗಿದೆ. ನನಗಂತೂ ಮಳೆ ಬರೋದೇ ತುಂಬ ಖುಷಿ ಆಯಿತು. ಸೊ ಒಂದು 20 ಮಿನಿಟ್ಸ್ ಅಷ್ಟೇ ಬಿದ್ದಿದ್ದು, ಜೋರಾಗಿ ಬಿದ್ದು ಹೋಯ್ತಷ್ಟೇ. ಯಲಹಂಕದಲ್ಲಿ ಇದು ಫಸ್ಟ್ ಮಳೆ ಆಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಯಾವ ಕಡೆ ಎಲ್ಲ ಮಳೆ ಬಿದ್ದಿದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ತವರ ಮನೆಯಲ್ಲಿ ಯುಗಾದಿ ಹಬ್ಬ ಇನ್ನೂ ಆಗಿಲ್ಲ. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಬ್ಯಾಗೆಲ್ಲ ತಗೊಂಡು ನಮ್ಮ ಅಣ್ಣ ಅವ್ರ ಮನೆಗೆ ಬಂದೆ. ಇವಾಗ ಬರ್ತಾಯಿದ್ದೀನಿ. ನಮ್ಮ ಅಣ್ಣ ಹೆಂಡತಿ ಅಂದರೆ ಅತ್ತಿಗೆ ಆಗಬೇಕಲ್ವಾ, ಅವರು ನನಗಿಂತ ಚಿಕ್ಕವಳು, ಅದಕ್ಕೆ ಅತ್ತಿಗೆ ಅನ್ನಲ್ಲ, ತೇಜು ಅಂತ ಕರಿತೀನಿ. ಅವಳು ಮತ್ತು ಶಿವನು ಬರ್ತಾನೆ. ಶಿವು ಅಂದರೆ ನಮ್ಮ ತೇಜು ತಮ್ಮ. ಸೊ ಅವರು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಮೂವರು ಹೋಗೋಣ ಅಂತೇಳಿ. ಸೊ ನಮ್ಮ ಮನೆಯವರು ಸೋಮವಾರ ಬರ್ತಾರೆ, ಅದಕ್ಕೋಸ್ಕರ ನಾವೇ ಮೂವರು ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಇಲ್ಲಿಗೆ ಬಂದೆ. ಕ್ಯಾಬ್ ಬುಕ್ ಮಾಡಿಕೊಂಡು ಬಂದು ಇವಾಗ ಅವರು ಕೂಡ ರೆಡಿ ಆಗ್ತಾಯಿದ್ದಾರೆ ನೋಡಿ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಪ್ಪ, ಈ ಬಿಸಿಲಲ್ಲಿ ಬಸ್ಸಲ್ಲಿ ಹೋಗೋದೇ ತುಂಬ ಸೆಕೆ ಆಯಿತು. ಹಾಗೆ ಸೆಕೆ ಅಂತೂ ಹೇಳೋಕ್ಕಾಗಲ್ಲ. ಹಾಗೆ ಜ್ಯೂಸ್ ತಗೊಂಡು ಹೋಗಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿರೋದು, ಅದನ್ನು ಕುಡಿದ್ವಿ. ಇನ್ನು ಊರಿಗೆಲ್ಲ ಬಂದಮೇಲೆ ನಾನು ವಿಡಿಯೋ ಏನೂ ತೆಗ್ದಿಲ್ಲ. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ಕುರಿದು ಸಾಕ್ತಾಯಿದ್ದಾರೆ ಸೆಡ್ ಹಾಕಿ. ಸೊ ನಾನು ನೋಡಿರಲಿಲ್ಲ, ಅದಕ್ಕೆ ಒಂದು ಸರಿ ಹೋಗಿ ನೋಡ್ಕೊಂಡು ಬಂದೆ. ತುಂಬ ಖುಷಿಯಾಯಿತು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಮೇಲೆ ಒಂದು ವುಡನ್ದು ಹಾಕ್ಬಿಟ್ಟು ಮೇಲೆ ಕಟ್ಟಿದ್ದಾರೆ ನೋಡಿ. ಈ ರೀತಿ ವುಡನ್ದು ಸ್ಟಿಕ್ಸ್ ಎಲ್ಲ ಇದು ಮಾಡಿ ಸೆಡ್ ಮಾಡವ್ರೆ, ದೊಡ್ಡದಾಗಿ ಮಾಡವ್ರೆ. ಸೊ ತುಂಬಾ ಖುಷಿ ಆಯಿತು. ಇದು ನೈಟು ವೀಡಿಯೋ ತೆಗೆದಿದ್ದು, ಅದಕ್ಕೆ ಸರಿಯಾಗಿ ಕಾಣಿಸಿಲ್ಲ. ಹಾಗೆ ಕುರಿಗಳು ನಾನು ಹೊಸ್ದಾಗಿ ಹೋಗಿದ್ದಲ್ವ, ಅದು ನೋಡಿ ತುಂಬ ಅವಾಗ ಸ್ವಲ್ಪ ಭಯ ಆಯಿತು. ಹುಲ್ಲು ಕೂಡ ಕಟ್ ಮಾಡಿ ಈ ಥರ ಶೀಟ್ ಹಾಕ್ಬಿಟ್ಟು ಅದರಲ್ಲಿ ಹಾಕಿದ್ದಾರೆ. ಅವು ತಿಂತಾ ಇರುತ್ತೆ. ಕೆಳಗಡೆ ಇಳಿಸೋಷ್ಟೇ ಇಲ್ಲ, ಅಲ್ಲೇ ಇರ್ತವೆ ಅವು. ಬೇರೆ ಕಡೆ ಚೇಂಜ್ ಮಾಡೋಷ್ಟೇ ಇಲ್ಲ, ಅಲ್ಲೇ ಇರೋದೆ. ಸೊ ಇನ್ನು ಮಾರಬೇಕಂದ್ರೆ ಮಾತ್ರ ಇಳಿಸೋದಂತೆ. ನಮ್ಮ ದೊಡ್ಡಮ್ಮ ಎಲ್ಲ ತೋರಿಸಿ ಹೇಳಿದ್ರು, ಈ ರೀತಿ ಮಾಡಿದ್ದೀವಿ ಎಲ್ಲ ಅಂಥೇಳಿ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದಾರೋ. ಬಟ್ ತುಂಬಾ ಖರ್ಚು ಬರುತ್ತೆ ಈ ರೀತಿ ಮಾಡಬೇಕಂದ್ರೆ. ಹಾಗೆ ಇದು ಕಾಂಪೌಂಡಲ್ಲಿ ಇದು ನಾಯಿಗಳು ಕೂಡ ಬಿಟ್ಟವ್ರೆ. 3 ನಾಯಿಗಳಿದೆ. ಅದು ನನ್ನ ನೋಡೋದೇ ತುಂಬ ಖುಷಿ ಆಯಿತು ಅವು ಕೂಡ. ಸೊ ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆಯಲ್ವ, ನನಗೂ ಕೂಡ ನೋಡಿ ತುಂಬಾ ಇಷ್ಟ ಆಯಿತು. ಇನ್ನು ನನ್ನ ತವರ ಮನೆ ಇದೆ. ನಮ್ಮ ಅಮ್ಮ ಅವರು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ದೀವಿ ಹಬ್ಬಕ್ಕೆಲ್ಲ. ಅವತ್ತೇ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಅಲ್ವಾ, ಅದಕ್ಕೆ ಪ್ರಿಪ್ರೇಷನ್ ಇವಾಗೇ ಮಾಡ್ಕೊತಾ ಇದ್ದೀವಿ. ಸೊ ಇದು ಚಿಕ್ಕಡ್ಕಾಯಿ, ಇದು ನಮ್ಮ ಅಜ್ಜಿ ಬಿಡಿಸ್ತೀನಿ ಅಂದರು. ಸೊ ಅದಕ್ಕೆ ಅಲ್ಲಿ ಹಾಕಿದ್ದೀವಿ. ನಮ್ಮ ಅಜ್ಜಿಗೆ ನೈಟು ನಿದ್ದೆ ಇರಲಿಲ್ಲ ಅಂತೆ. ಸೊ ಅದಕ್ಕೆ ಮೇಲೆ ಹೋಗಿ ಮಲ್ಕೊಂಡಿದ್ದಾರೆ. ಅವ್ರು ಬಂದಮೇಲೆ ಚಿಕ್ಕಡ್ಕಾಯಿ ಬಿಡಿಸ್ಕೊತಾರೆ. ಅಷ್ಟರೊಳಗಡೆ ನಾನು, ನಮ್ಮ ಅಮ್ಮ ಮತ್ತು ನಮ್ಮ ತೇಜು, ನಮ್ಮ ಅಣ್ಣ ಹೆಂಡತಿ ತೇಜು ಅಂದರೆ, ಸೊ ಅವಳು ಮೂವರು ಸೇರಿ ನಾವು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ನಮ್ಮ ಅಕ್ಕ ಎಲ್ಲ ಹೋಗಿದ್ದಾರೆ. ಸೊ ನಮ್ಮ ತೇಜು ಐಸ್ ಕ್ರೀಮ್ ಬೇಕು ಅಂದ್ಲು. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ಕೂಡ ತಂದ್ಲು ಮೂವರಿಗೂ. ಸೊ ಐಸ್ ಕ್ರೀಮ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. 15 ರೂಪಾಯಿ ಅಂತೆ. 10 ರೂಪಾಯಿ ಐಸ್ ಕ್ರೀಮ್ ಈಗ 15 ರೂಪಾಯಿ ಮಾಡೋರೆ. ನೋಡಿದ್ರೆ ಟೇಸ್ಟೇ ಚೆನ್ನಾಗಿರಲಿಲ್ಲ. ನನಗೆ ಪೈನಾಪಲ್ದು ಬಂದಿತ್ತು, ಅವರಿಗೆ ಹಾಲಿಂದು ಫ್ಲೇವರ್ ಬಂದಿತ್ತು. ನನಗಂತೂ ಇಷ್ಟನೇ ಆಗಿಲ್ಲ. ಸೊ ಅದೇ ಹೇಳ್ತಾ ಇದ್ದೀನಿ ಅವ್ರ ಹತ್ರ, ಚೆನ್ನಾಗೇ ಇಲ್ಲ ಅಂಥೇಳಿ. ಇನ್ನು ಏನು ಬಿಸಾಕೋಕ್ಕಾಗುತ್ತಾ. ನಮ್ಮ ಟಾಮಿ ಇದ್ದಿದ್ರೆ ಅದಕ್ಕೂ ಕೊಟ್ಬಿಡ್ತಾಯಿದ್ದೆ. ನಮ್ಮ ಟಾಮಿನೂ ನೆನಪಾಗ್ತಾಯಿದೆ ನಮ್ಮೂರಿಗೆ ಬಂದಮೇಲೆ. ಸೊ ಇನ್ನು ಅದು ಕೂಡ ಸೋಮವಾರ ನೈಟ್ ಬಂದುಬಿಡುತ್ತೆ ಟಾಮಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಏನಾದರೂ ತಿನ್ನೋವಾಗ ಅದಕ್ಕೂ ಹಾಕ್ತಾ ಇರ್ತೀನಲ್ವ, ಅದಕ್ಕೆ ನೆನಪು ಬರ್ತಾ ಇರುತ್ತೆ. ಬೆಳ್ಳುಳ್ಳಿ ಬಿಡಿಸೋದೇ ತುಂಬ ಕಷ್ಟ ಆಗೋಯ್ತು. ಸೊ ನೋಡಿ ಈ ರೀತಿ ಬಿಡಿಸ್ಕೊತಾ ಇದ್ದೀವಿ. ಮರದಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ. ನಮ್ಮ ಅಜ್ಜಿ ನೋಡಿ ನಿದ್ದೆ ಆಯಿತು ಅವ್ರದ್ದು, ಇನ್ನು ಬರ್ತವ್ರೆ. ನಾವು ಕಾಮಿಡಿ ಮಾಡ್ತಾಯಿದ್ದೀವಿ ಮೇಲಿಂದ ಬರೋವಾಗ. ಸೊ ನೋಡಿ ಎಲ್ಲ ಬಿಡಿಸ್ಬಿಟ್ಟು ಯಾವ ರೀತಿ ಆಗಿದೆ ಅಂತ. ನಮ್ಮ ತೇಜು ನಿಲ್ಲಿಸಿದ್ರೆ ಅವಳು ನಾನು ನಿಲ್ಲಿಸ್ಕೋಬೇಡ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಮನೆ ಕ್ಲೀನ್ ಮಾಡಬೇಕಲ್ವಾ, ಅದಕ್ಕೆ ಇಬ್ಬರು ಹೋಗಿ ಮೇಲೆ ಮನೆಯಲ್ಲಿ ಕ್ಲೀನ್ ಮಾಡ್ಕೊಬರೋಣ ಅಂತ ಬಂದ್ವಿ. ನಾನು ಬಕೆಟ್ಗೆ ನೀರು ತಿರುಗಿಸಿದೆ. ನಮ್ಮ ತೇಜು ಹೋಗಿ ಒಳಗಡೆ ಕಸ ಗುಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ಲು. ಹಾಸಿಗೆ ಎಲ್ಲ ಹಂಗೆ ಇತ್ತು, ಮಲಗಿದ್ದು ಹಾಸಿಗೆ ಕೂಡ ಎತ್ತಿಲ್ಲ ಇನ್ನು. ಸೊ ಇನ್ನು ನೋಡಿ ನನ್ನ ಫೇಸ್ ಅಂತೂ ಹೇಗಾಗಿದೆ ಅಂಥೇಳಿ. ಈ ಸೆಕೆಗಂತೂ ತುಂಬಾ ಇದಾಗೋಯ್ತು. ಇನ್ನು ಮೇಲೆ ಹೋಗಿ ನೋಡಿ ಬರೋಣ ಅಂತ ಹೋದರೆ ಎಷ್ಟು ಬಿಸಿಲು ಗೊತ್ತಾ, ಕಾಲು ಇಡೋಕ್ಕೆ ಆಗೋಲ್ಲ. ಚಪ್ಪಲಿ ಇಲ್ಲದೆ ಈಚೆ ಹೋಗೋಕ್ಕೆ ಆಗೋಲ್ಲ, ಅಷ್ಟು ಬಿಸಿಲಿದೆ. ಕಾಲಂತೂ ಸುಡ್ತಾಯಿತ್ತು. ಇನ್ನು ನಮ್ಮೂರು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಸ್ಕೂಲ್ ನೋಡಿದ್ರೆ ನಮ್ಮೂರು ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡ್ತಾ ಇದ್ದೀರಲ್ವ ಏನು ಬಿಸಿಲುಗಪ್ಪ. ವ್ಯೂ ಅಂತೂ ಸಖತ್ತಾಗಿದೆ.
ನಾನು ಮಾಡಿ ಮೇಲೆ ಬಂದೆ ಅಲ್ವಾ, ಅಲ್ಲಿಂದ ನೋಡಿದ್ರೆ ನೋಡಿ ನಮ್ಮ ಮನೆ ಪಕ್ಕನೇ ತೋಟ ಇದೆ. ಎಷ್ಟು ಗ್ರೀನರಿ ಕಾಣಿಸ್ತಿದ್ದು ನೋಡಿದ್ರಲ್ವಾ, ತುಂಬ ಖುಷಿಯಾಗುತ್ತೆ. ವಿಲೇಜ್ ಕಡೆ ಬರೋದೇ ತುಂಬ ಖುಷಿ, ಅದರಂತೂ ತವ್ರ ಮನೆಗೆ ಬಂದರೆ ಇನ್ನು ಯಾರಿಗೆ ತಾನೇ ಖುಷಿ ಇರಲ್ಲ. ನೋಡಿ ಕೋತಿಗಳು ಬರೋದು ನೋಡಿದ್ರಾ, ಮನೆ ಹತ್ರವೇ ಬಂದುಬಿಡ್ತವೆ. ಏನಾದರೂ ಈಚೆ ಇಡಲಿ ಎತ್ಕೊಂಡು ಹೋಗ್ಬಿಡ್ತವೆ. ಮನೆ ಒಳಗಡೆ ನುಗ್ಗಿಬಿಟ್ಟು ಎತ್ಕೊಂಡು ಹೋಗ್ತಾ ಇರ್ತವೆ. ನಾನು ಒಂದು ವೀಡಿಯೋ ತೆಗಿಯೋಣ ಅಂತ ಹಾಗೆ ತೆಗಿತಾ ಇದ್ದೀನಿ ನೋಡಿ. ಹತ್ರ ಹೋದರೆ ಓಡೋಗ್ತವೆ ಅವು, ಭಯನೇ ಪಡಲ್ಲ ಜನ ಹೋದ್ರೂ ನೋಡಿ. ಮನೇಲಿರುವಂತಹ ಚೇರೆಲ್ಲ ಈಚೆ ಇಟ್ಬಿಟ್ಟು ಇನ್ನು ಎಲ್ಲ ನೀಟಾಗಿ ಒರೆಸ್ಕೊಬರ್ತಾಳೆ. ನಾನು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಷ್ಟೊಂದು ಗಲೀಜೇನಾಗಿಲ್ಲ, ಅದಕ್ಕೆ ಬೇಗನೆ ಕ್ಲೀನ್ ಮಾಡಿಬಿಟ್ವಿ. ನೋಡಿ ಕೋತಿಗಳು ಹೇಗೆ ಬರ್ತವೆ ಅಂತ. ಹತ್ರ ಹೋದರೆ ನೋಡಿ ಮುದ್ದೆ ಎಲ್ಲ ತೊಗೊಂಡೋಗಿ ತಿಂದ್ಬಿಟ್ಟು ಹೋಗ್ತಾಯಿದ್ದೆ ಕೋತಿ. ನನ್ನ ಫೇಸ್ ನೋಡಿದ್ರೆ ಕ್ಲೀನ್ ಮಾಡಿ ಎಷ್ಟು ಸುಸ್ತಾಗಿಬಿಟ್ಟಿದ್ದೀನಿ, ಹಾಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಮ್ಮ ತೇಜುನೂ ಅಷ್ಟೇ, ಅವಳು ವೀಡಿಯೋಗೆ ಬರಲ್ಲ, ಸ್ವಲ್ಪ ನಾಚಿಕೆ ಒಳಗೆ. ಇನ್ನು ಕೆಳಗಡೆ ಮನೆ ರೂಮಲ್ಲಿ ಇದು ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ. ನೋಡಿ ಹೆಂಗಿದೆ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಕಡೆ ಎಲ್ಲ ನಾನು ಸುಟ್ಕೇಸಲ್ಲಿ ಇಟ್ಟಿದ್ದೀನಿ. ನೋಡಿದ್ರಲ್ವಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮಮ್ಮ ಮನೆ ಮುಂದೆ ಸ್ವಲ್ಪ ಹುಲ್ಲೆಲ್ಲ ಬೆಳೆದಿತ್ತಲ್ವ, ಅದನ್ನು ಕ್ಲೀನ್ ಮಾಡ್ತಾರೆ. ಅವರು ನಮ್ಮ ಅಕ್ಕ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಮರ ತಗೊಂಡು, ಅವರು ನಮ್ಮ ಅಕ್ಕ ಸ್ವಂತ ಅಕ್ಕ. ಅವ್ರಿಗೆ ಏನು ಅಷ್ಟೊಂದು ಗೊತ್ತಾಗಲ್ಲ, ಅದಕ್ಕೆ ಮದುವೆ ಏನೂ ಆಗಿಲ್ಲ, ಮನೆಯಲ್ಲೇ ಇರ್ತಾರೆ ಅವರು ಕೂಡ. ಈಗೀಗ ಸ್ವಲ್ಪ ಪರವಾಗಿಲ್ಲ, ನಮ್ಮ ಅಕ್ಕ ತುಂಬ ಹುಷಾರಾಗಿದೆ, ಆ್ಯಕ್ಟಿವ್ ಆಗಿದ್ದಾರೆ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವೈಟ್ ಟೈಲ್ಸ್ ಅಲ್ವಾ, ಇದು ಹೊಗೆ ಎಲ್ಲ ಹೋಗಿ ಅಲ್ಲಿ ಸೇರಿಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ನಮ್ಮ ತೇಜು ಮೇಲೆ ಮನೆ ಒರೆಸ್ಕೊಂಡು ಬರ್ತೀನಿ, ನೀನು ಕೆಳಗಡೆ ಹೋಗಿ ಕ್ಲೀನ್ ಮಾಡು ಅಂದರು, ಅದಕ್ಕೆ ನಾನು ಕೆಳಗಡೆ ಕ್ಲೀನ್ ಮಾಡ್ತೀನಿ. ದೇವರ ಮನೆಯಲ್ಲಿ ಕೆಳಗಡೆ ಇರುವಂಥ ಫೋಟೋಗಳೆಲ್ಲ ತೆಗೆದು ಈ ಕಡೆ ಇಟ್ಟಿದ್ದೀನಿ. ಇನ್ನು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡಿ ಫೋಟೋಸ್ ಎಲ್ಲ ಈ ಕಡೆ ಇಟ್ಟಿದ್ದೀನಿ. ಇನ್ನು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಇನ್ನು ಒಳಗಡೆ ಇಡಬೇಕು. ಅಷ್ಟರೊಳಗಡೆ ಇದು ಗ್ರಾನೈಟ್ ಎಲ್ಲ ಇತ್ತಲ್ವ ದೇವರ ಮನೆಯಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಫೆಸ್ಟಿವಲ್ಸ್ ಏನಾದರೂ ಬಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು ತುಂಬ ಕಷ್ಟ. ಇದು ನಮ್ಮ ತವ್ರ ಮನೆಯಲ್ಲಿ ಅವರೇ ಮಾಡ್ಕೊತಾರೆ. ನಾನು ಸ್ವಲ್ಪ ಬೇಗ ಬಂದೆ, ನಮ್ಮಮ್ಮ ಸ್ವಲ್ಪ ದಿನ ಇದ್ದೋಗು ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಬಂದೆ. ಹಾಗೆ ನಮ್ಮ ಅತ್ತಿಗೆನೂ ಬಂದರು. ಇವ್ರು ನೋಡಿ ನಮ್ಮ ಅಕ್ಕ ಬಂದು ನೋಡ್ತಾರೆ, ಏನೋ ಕೇಳ್ತಾಯಿದ್ರು, ಅದಕ್ಕೆ ಹೇಳ್ತಾಯಿದ್ದೀನಿ. ಈ ಥರ ಹಬ್ಬಗಳೇನಾದರೂ ಬಂದರೆ ಮನೆ ಕ್ಲೀನಿಂಗ್ ಮಾಡೋದೇ ತುಂಬ ಕಷ್ಟ. ಚಿಕ್ಕ ಮನೆ ಆದರೆ ಮಾಡ್ಕೋಬೋದು, ಸ್ವಲ್ಪ ದೊಡ್ಡ ಮನೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಎಷ್ಟೋ ಜನ ಇದ್ದೀವಿ ನೋಡಿ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತೀವಿ. ನಮ್ಮ ಅಕ್ಕ ಒಂದು ಕಡೆ, ನಮ್ಮಮ್ಮ ಒಂದು ಕಡೆ, ನಮ್ಮ ತೇಜು ಒಂದು ಕಡೆ, ನಾನು ಒಂದು ಕಡೆ ಮಾಡ್ಕೊತೀವಿ. ನಮ್ಮಮ್ಮ ನೋಡಿ ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತು, ಅದರಲ್ಲಿ ಪೇಪರೆಲ್ಲ ಬಿಸಾಕಿದ್ರಲ್ವ, ಅದನ್ನೆಲ್ಲ ಒಂದು ಕಡೆ ಹಾಕಿ ಸುಡ್ತಾ ಇದ್ದಾರೆ. ಇನ್ನು ಮೇಲೆ ಮನೆಯೆಲ್ಲ ಕ್ಲೀನ್ ಆಯಿತು. ಒಂದು ಸರಿ ನಿಮಗೂ ತೋರಿಸೋಣ ಅಂಥೇಳಿ. ಇದು ನನ್ನ ತವ್ರ ಮನೆ. ಸೊ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ನೋಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನು ಸೋಫಾಗೆ ಕವರ್ ಆಗಬೇಕು, ಟೀಪಾಗಿ ಕವರ್ ಆಗಬೇಕು. ನೋಡಿ ರೂಮಲ್ಲಿ ಹಾಸಿಗೆ ಎಲ್ಲ ಹಾಕಿದ್ವಿ, ಹಾಲಲ್ಲೇ ಹಾಕ್ಕೊತೀವಿ, ಏಕೆಂದರೆ ಜಾಸ್ತಿ ಜನ ಇದ್ದೀವಲ್ಲ, ಅದಕ್ಕೋಸ್ಕರ ಹಾಲಲ್ಲೇ ಮಲ್ಕೊತೀವಿ. ಸೆಕೆ ಜಾಸ್ತಿ ಅಲ್ವಾ, ರೂಮುಗಳಲ್ಲಿ ಮಲ್ಗೋಕ್ಕೆ ಆಗಲ್ಲ. ಮೇಲೆ ಟೆರ್ರಸ್ ಮೇಲೆ ಮಲ್ಕೊತೀವಿ, ಇಲ್ಲಾಂದರೆ ಹಾಲಲ್ಲಿ, ಇಲ್ಲ ಪೋರ್ಟೆಕ್ ಐತಲ್ವ ಅಲ್ಲಿ ಮಲ್ಕೊತೀವಿ, ಬಾಲ್ಕನಿಯಲ್ಲಿ. ಹಳ್ಳಿಗಳೆಲ್ಲ ಹೀಗೆ ಅಲ್ವಾ, ನೀವು ಕೂಡ ಹೀಗೇನಾ? ಸೊ ಸೊಳ್ಳೆ ಕಾಟ ಜಾಸ್ತಿ ಇದೆ. ಅದರಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ತೋಟ ಎಲ್ಲ ಐತಲ್ವ, ನೀವೇ ನೋಡಿದ್ರಲ್ವ, ಮೇಲೆ ಹೋಗಿ ತೋರಿಸಿದ್ನಲ್ವ. ಗ್ರೀನರಿ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಇರುತ್ತೆ. ಇನ್ನು ನೋಡಿ ಹಬ್ಬಕ್ಕೆ ಕುರಿಗಳು, ನಮ್ಮ ಅಜ್ಜಿಯವ್ರದ್ದೊಂದು ಮತ್ತು ನಮ್ಮದೊಂದು ಬ್ರೌನ್ ಕಲರಲ್ಲಿ ಐತಲ್ವ, ಅದು ನಮ್ಮದು. ಸೊ ಇದು ನಮ್ಮ ಅಜ್ಜಿಯವ್ರದ್ದು, ಅಂದರೆ ನಮ್ಮ ಮಾವ, ನಮ್ಮಮ್ಮ ಇದ್ದಾರಲ್ವ ಅವ್ರ ತವ್ರ ಮನೆಯವ್ರದ್ದು. ಇದು ನಮ್ಮದು. ನೋಡ್ತಾ ಇದೆ ಫೋಟೋಗೆ ಹೇಗೆ ಪೋಸ್ ಕೊಡ್ತಾಯಿದ್ದೆ ನೋಡಿ. ಸೊ ಇಬ್ಬರದು ಒಂದೇ ಸೆಡ್ಡಲ್ಲಿ ಹಾಕಿ ಅದಕ್ಕೆ ಹುಲ್ಲು ಹಾಕ್ತಾಯಿದ್ರು. ಸೊ ನೀರಿಟ್ಟರೆ ಅದು ಕುಡ್ದೇ ಇಲ್ಲ. ಇನ್ನು ಹೋಗಲಿ ಬಿಡು ಅಂತೇಳಿ ನಮ್ಮ ಅಜ್ಜಿಯವ್ರ ಕುರಿಗಿಟ್ವಿ, ಅದು ಕುಡೀತು. ಇನ್ನು ಹುಲ್ಲು ಹಾಕ್ಬಿಟ್ಟು ನಮ್ಮ ಅಜ್ಜಿ ಹುಲ್ಗೆ ಹೋಗಿದ್ದಾರೆ ತರಕ್ಕೆ, ಅದನ್ನು ಎತ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಅಷ್ಟರೊಳಗಡೆ ಇದಕ್ಕೂ ಸ್ವಲ್ಪ ಮೇವೆಲ್ಲ ಬೇಕಿತ್ತಲ್ವ, ಸೊ ಅದಕ್ಕೆ. ಇದು ನೋಡಿ ನಮ್ಮ ಮಾವವ್ರದ್ದು, ನಮ್ಮ ರಿಲೇಟಿವ್ಸೇ ನಮ್ಮೂರಲ್ಲಿರೋರು. ಇನ್ನು ಅವ್ರ ತೋಟ ನೋಡಿ, ಇದೆಲ್ಲ ಬದನೆಕಾಯಿ ತೋಟ. ಇನ್ನು ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಮಾವವ್ರ ಮನೆ. ನಮ್ಮ ಮಾವವ್ರಂದರೆ
ಸ್ವಲ್ಪ ರಿಲೇಟಿವ್ಸೇ ನಮ್ಮೂರಲ್ಲಿ ಇರೋದು. ನೋಡಿ ಬದನೆಕಾಯಿ ಅಂತೂ ಕಿತ್ತು ಬಿಸಾಕವ್ರೆ ಬಲ್ತೋಗಿದೆ ಅಂತೇಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ತೋಟದಲ್ಲಿ ಹೋದರೆ. ನನಗಂತೂ ತುಂಬಾ ಖುಷಿ ಆಯಿತು. ವಿಲೇಜಲ್ಲಿ ಬಂದರೂ ಅಂತೂ ಸಾಯಂಕಾಲ ತೋಟದ ಹತ್ರ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಗಾಳಿ ಕೂಡ ಹಾಗೆ ತಂಪಾಗಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.